ಈಗ ವ್ಯಂಜನಗಳು ಒಟ್ಟು ಎಷ್ಟಿವೆ? 34. ವ್ಯಂಜನಗಳಂದ್ರೇನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುತ್ತೇವೆ. ಹೌದಾ? ಸ್ವರಗಳ ಸಹಾಯವಿಲ್ಲದೆ ಇವುಗಳ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುತ್ತೇವೆ. ಈ ವ್ಯಂಜನಗಳು ಎಷ್ಟಿವೆ ಅಂದ್ರೆ 34. ಹೌದಾ? ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಕದಿಂದ ಒಟ್ಟು ಎಷ್ಟವ? 34. ಇವುಗಳನ್ನು ನಾವು 2 ಭಾಗ ಮಾಡ್ತೀವಿ. ಒಂದನೇದು ವರ್ಗೀಯ ವ್ಯಂಜನ, ಎರಡನೇದು ಅವ್ಯಯ ವ್ಯಂಜನ. ಹೌದಾ? ವರ್ಗೀಯ ವ್ಯಂಜನಗಳು ಎಷ್ಟಿವೆ ಅಂತಂದ್ರೆ 25. ವರ್ಗೀಯ ವ್ಯಂಜನಗಳು ಎಷ್ಟದವ? 25. ಕದಿಂದ ಮ ವರೆಗೆ. ಹೌದಾ? ಇವುಗಳನ್ನು ವರ್ಗೀಯ ವ್ಯಂಜನ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇಲ್ಲಿ ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ ಮತ್ತೆ ಪ ವರ್ಗ. ಅಂದ್ರೆ ವರ್ಗ ಅಂದ್ರೇನು? ಗುಂಪವ. ಈ 5 ಅಕ್ಷರಗಳನ್ನ ಒಂದು ವ್ಯವಸ್ಥಿತವಾದಂತಹ ಗುಂಪಿನಲ್ಲಿ ವರ್ಗದಲ್ಲಿ ನಾವು ಬರೆಯುತ್ತೇವೆ ಮತ್ತು ಓದಲ್ಪಡುತ್ತದೆ. ಹಾಗಾಗಿ ಇವುಗಳನ್ನ ನಾವೇನಂತೀವಿ? ವರ್ಗೀಯ ವ್ಯಂಜನ. ಒಟ್ಟು 25 ಕದಿಂದ ಮ. ಈ 25 ಅಕ್ಷರಗಳನ್ನ ಮತ್ತೆ ನಾವೇನ್ ಮಾಡ್ತೀವಿ? 3 ಭಾಗಗಳನ್ನಾಗಿ ವಿಂಗಡಿಸ್ತೀವಿ. ಅಲ್ಪ ಪ್ರಾಣ, ಮಹಾಪ್ರಾಣ, ಅನಾಸಿಕ. ಹೌದಾ? ಅಲ್ಪ ಪ್ರಾಣ ಅಂದ್ರೇನು? ಅಲ್ಪ ಅಂದ್ರೆ ಕಡಿಮೆ, ಪ್ರಾಣ ಅಂದ್ರೆ ಉಸಿರು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತೀವಿ? ಅಲ್ಪ ಪ್ರಾಣ. ಅಂದ್ರೆ ಈ ಅಕ್ಷರಗಳನ್ನ ಉಚ್ಚಾರ ಮಾಡಬೇಕಾದ್ರೆ ನಮಗೆ ಹೆಚ್ಚಿನ ಉಸಿರು ಕೊಡುವಂತ ಅವಶ್ಯಕತೆ ಇಲ್ಲ, ಸಹಜವಾಗಿ ಉಚ್ಚಾರ ಮಾಡಬಹುದು. ಅಂತ ಅಕ್ಷರಗಳು ಕೇವಲ ಎಷ್ಟಿವೆ? 10. ಹೌದಾ? ಯಾವ್ಯಾವ ಅಂದ್ರೆ ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಈ 10 ಅಕ್ಷರಗಳನ್ನ ನಾವು ಬಹಳ ಸರಳವಾಗಿ ಕಡಿಮೆ ಉಸಿರನ್ನ ಬಳಕೆ ಮಾಡಿಕೊಂಡು ಉಚ್ಚರಿಸಬಹುದು. ಹಾಗಾಗಿ ಇವುಗಳನ್ನ ಅಲ್ಪ ಪ್ರಾಣ ಅಂತ ಕರಿತೀವಿ. ನೆಕ್ಸ್ಟ್ ಎರಡನೇ ಭಾಗ ನೋಡಿದಾಗ ಮಹಾಪ್ರಾಣ. ಇಲ್ಲಿ ಮಹಾ ಅಂದ್ರೆ ಹೆಚ್ಚು. ಮಹಾ ಅಂದ್ರೇನು? ಹೆಚ್ಚು. ಪ್ರಾಣ ಅಂದ್ರೆ ಉಸಿರು. ಹೆಚ್ಚು ಉಸಿರನ್ನ ಅಂದ್ರೆ ಒತ್ತು ಕೊಟ್ಟಿ, ನಾವು ಉಸಿರಿನ ಮೇಲೆ ಹೆಚ್ಚು ಭಾರ ಕೊಟ್ಟಿ ಉಚ್ಚರಿಸುವಂತ ಅಕ್ಷರಗಳಿಗೆ ಏನಂತೀವಿ? ಮಹಾಪ್ರಾಣ. ಇವು ಕೂಡ 10 ಇವೆ. ಅಲ್ಪ ಪ್ರಾಣನೂ 10 ಅದಾವ, ಮಹಾಪ್ರಾಣನೂ ಕೂಡ 10 ಅದಾವ. ಅವು ಯಾವಂದ್ರೆ ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ನೋಡ್ರಿ, ಕ, ಚ, ಟ, ತ, ಪ ಎಷ್ಟು ಸರಳವಾಗಿ ಅನ್ಬಹುದು. ಅದನ್ನೇ ಹೀಗನ್ಬೇಕಂದ್ರೆ ಖ, ಛ, ಠ, ಥ, ಫ ಬಹಳ ಉಸಿರಿನ ಮೇಲೆ, ನಮ್ಮ ಶ್ವಾಸದ ಮೇಲೆ ಏನಾಗ್ತದ? ಬಹಳ ಭಾರ ಬೀಳ್ತದ. ಹಾಗಾಗಿ ಇವುಗಳನ್ನ ನಾವೇನಂತೀವಿ? ಮಹಾಪ್ರಾಣ. ಮತ್ತೆ ಮೂರನೇದಾಗಿ ಅನುನಾಸಿಕ. ನಾಸಿಕ ಅಂದ್ರೆ ಮೂಗು. ನಾಸಿಕ ಅಂದ್ರೆ ಏನು? ಮೂಗು. ಅನು ಅಂದ್ರೆ ಸಹಾಯ ಅಥವಾ ಜೊತೆ. ಮೂಗಿನ ಸಹಾಯದಿಂದ ಉಚ್ಚರಿಸುವಂತ ಅಕ್ಷರಗಳಿಗೆ ಏನಂತೀವಿ?